ಪ್ರೈಸ್ ಜಾಸ್ತಿ ಆಯಿತು. ಬಲ್ಕಿ ಅವಳು ತುಪ್ಪೆಲ್ಲ ಕಡೆ ಟೆನ್ಷನ್ ಆಗ್ತಾಯಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ತುಂಬ ರೆಡಿಯಾಗಿ ಫುಲ್ ಫಾರ್ಮಲ್ಸ್ ಎಲ್ಲ ಹಾಕೊಂಡು ರೆಡಿಯಾಗಿದ್ದೀನಿ. ಸೊ ತುಂಬ ಖುಷಿಯಾಗಿ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ನಮ್ಮ ಕಾಲೇಜ್ಗೆ. ಇವತ್ತು 10 years ಮೀಟ್ ಇದೆ, ಮಿಲನ ಮೀಟ್ ಅನ್ನೋ ಥರ. ಯಾರು ಹೋಗ್ತಾ ಇದ್ದೀವಿ ನೋಡೋಣ. ಓಕೆ, ಸೊ ನಾನು ಇವಾಗ ನವ್ಯನ ಪಿಕ್ ಮಾಡ್ಕೊಂಡು ಕರ್ಕೊಬಂದಿದ್ದೀನಿ. ಇವಾಗ ಅವಳು ಶಾಪಿಂಗ್ ಮಾಡ್ಕೊಂಡು ಇವಾಗ ಹೊಸ ಬಟ್ಟೆ ತೊಗೊಂಡು ಹೊಸ ಬಟ್ಟೆ ಹಾಕೊಂಡು ಕಾಲೇಜ್ಗೆ ಹೋಗ್ತೀವಿ. ಅವಳು ತುಂಬ ದಿನ ಆಗಿದೆ ಶಾಪಿಂಗ್ ಮಾಡಿ, ಅದಕ್ಕೆ ಫೈನಲಿ ಇವಾಗ ಶಾಪ್ ಮಾಡಿ ಇವಾಗ ಹಾಕ್ಕೊಂಡು ಹಂಗೆ ಕಾಲೇಜ್ಗೆ ಹೋಗ್ತೀವಿ. ಚೆನ್ನಾಗಿ ಕಾಣುತ್ತೆ, ಡೆಫಿನೆಟ್ಲಿ ಹಾಕೋ ಬಾ. ಆ್ಯಂಡ್ ನಾನು ಇನ್ನು ಸ್ವಲ್ಪ ಅಂದರೆ ನಾನು ಇವಾಗ ಜಸ್ಟ್ ಹಿಂಗಿದ್ದೀನಿ. ಆಮೇಲೆ ಲೂಸಸ್ ಬಿಟ್ಟು ಈಗ ಸ್ವಲ್ಪ ಫೋಲ್ಡ್ ಮಾಡಿ ಟಕ್ಕಿನ್ ಮಾಡೋಣ ಅಂತಿದ್ದೀನಿ. ಝಾನ್ಸಿ ಬರ್ತಾ ಇದ್ದಾಳಂತೆ, ಅವಳನ್ನ ಕರ್ಕೊಂಡು ಹಂಗೆ ಒಟ್ಟಿಗೆ ಕಾಲೇಜ್ಗೆ ಹೋಗ್ತೀವಿ. ಕಾಲೇಜ್ಗೆ ಹೋಗೋದು ಈಸ್ ಆಲ್ವೇಸ್ ಹಬ್ಬ ನಮಗೆ. ನೋಡಿ, ಓಕೆ, ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗಿದೆ. ಓಕೆ, ಇದು ಮ್ಯಾಕ್ಸಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು. ಬರೀ ಒಂದು ಶರ್ಟು ಪ್ಯಾಂಟು 2000 ಆಯಿತು. ಸೊ ಸ್ವಲ್ಪ ಬೆಟರಾಗಿ ಅಂದರೆ ಸಡನ್ನಾಗಿ ತೊಗೊತಾ ಇದ್ದೀವಿ, ಸುಮ್ಮನೆ ಹೆಂಗೆ ಬೇಕು ಹೆಂಗೆ ತೊಗೊಳೋದಂತ. ಇಲ್ಲ ಆಪೋಸಿಟಲ್ಲಿ ಝೀ ಕೊಡಿತ್ತು, HSR ಅಲ್ವಾ, ಅಫ್ಕೋರ್ಸ್ ನಾವು ಸುತ್ತಾಡಿದ ಏರಿಯಾ. ಆಪೋಸಿಟ್ ಝೀ ಕೊಡಿತ್ತು, ಅಲ್ಲಿಗೆ ಝೀ ಕೊಡಿಗೆ ಬಂದು ಇನ್ನೊಂದು ಪ್ಯಾಂಟು ಮತ್ತು ಶರ್ಟ್ ತೊಗೊಂಡು ಹೋಗಿದ್ದಾಳೆ. 10 ಗಂಟೆಗೆ ಪ್ರೋಗ್ರಾಮ್ ಇರೋದು, 12 ಗಂಟೆ ಆದರೂ ಬಟ್ಟೆ ಟ್ರಯಲ್ ಮಾಡ್ತಾಯಿದ್ದೀವಿ. ಬಟ್ಟೆ ತೊಗೊಂಡು ಹೋಗಾದ್ಮೇಲೆ ಪ್ರೋಗ್ರಾಮೇ ಮುಗ್ದೋಗಿದ್ರೆ ಏನಾಗುತ್ತೋ ನೋಡೋಣ. ಝಾನ್ಸಿ ಇನ್ನೂ ಆನ್ ದ ವೇ ಬರ್ತಾ ಇದ್ದಾಳೆ. ಬಂದರೆ ಯಾವ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಸೇಮ್. ಅಂದರೆ ನಾನು ಈ ಶರ್ಟ್ ತೊಗೊಂಡಿದ್ದು ಝೀ ಕೊಡಲ್ಲೇ, ಪ್ರಮೋಷನ್ ಏನಲ್ಲ. ಫಾರ್ಮಲ್ಸ್ ಬೇಕಂದರೆ ಇಮಿಡಿಯೇಟಾಗಿ ಝೀ ಕೊಡ್ಗೆ ಹೋಗ್ಬೋದು. ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 4-5 ಡಿಫ್ರೆಂಟ್ ಕಲರ್ಸ್ ಆಫ್ ಫಾರ್ಮಲ್ಸ್ ಇಟ್ಟಿದ್ದಾರೆ. ಫಾರ್ಮಲ್ಸ್ ಹಾಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ 10 ವರ್ಷ ಆದಮೇಲೆ ಹೋಗ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ನಾವು 2016 ಕಾಲೇಜ್ ಸ್ಟೆಪ್ ಇನ್ ಆಗಿದ್ದು, ಇವಾಗ 2026. ಸೊ ವಿ ಆರ್ ಟ್ರಾವೆಲಿಂಗ್ ಒಟ್ಟಿಗೆ, ಸೇಮ್ ಫ್ರೆಂಡ್ಸ್. ಆ್ಯಂಡ್ ಇವಾಗ ಹೋಗೋದು ಒಂಥರ ಬೇರೆ ಫೀಲ್ ಇದೆ. ಬಿಕಾಸ್ 10ನೇ ವರ್ಷ ನಾವು ಮತ್ತೆ ವಾಪಸ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸುಮಾರು ಸತಿ ವಾಪಸ್ ಹೋಗ್ತಾನೆ ಇರ್ತೀವಿ, ಬಟ್ ಕಾಲೇಜ್ ಹೋಗೋದೇ ಒಂದು ಹಬ್ಬ ನಮಗೆ. ನವ್ಯ ಇದರಲ್ಲಿದ್ದಾಳೆ, ರೆಡ್ ಆ್ಯಂಡ್ ಬ್ಲ್ಯಾಕ್. ನೀನೇನಂತೀಯ? ಸೊ ಏನೋ ಒಂದು ದೊಡ್ಡ ಅಫಿಷಿಯಲ್ಸ್ ಥರ ಹೋಗ್ತಾ ಇದ್ದೀವಿ ನಮ್ಮ ಕಾಲೇಜ್ಗೆ. ನೋಡೋಣ, ಲೆಟ್ಸ್ ಗೋ. ಅಲ್ಲಿ ಹೋಗ್ಬಿಟ್ಟು ಲೂಸಸ್ ಬಿಡ್ಲಾ? ತುಂಬ ಜನ ವಾಪಸ್ ಹೋಗಿದ್ದಾರೆ, ಬಟ್ ಬಂದಿದ್ದೀವಿ ಇವಾಗ. ಓ ಮೈ ಗಾಡ್, ಆಲ್ರೆಡಿ ತೋರಿಸಿದ್ದೀನಿ. ಮತ್ತೆ ನೋಡ್ತಿದ್ದವರೆಲ್ಲ ಮತ್ತೆ ನೋಡಿ ನಮ್ಮ ಕಾಲೇಜ್ನ. ಸೈನೆಲ್ಲ ಮಾಡಿ ಗಿಫ್ಟೆಲ್ಲ ಇಸ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಗಿಫ್ಟ್. ಫುಡ್ ಕೂಪನ್ ಎಲ್ಲ ಕೊಟ್ಟಿದ್ದಾರೆ. ನವ್ಯ ಬೆಳಗಿಂದ ಟಿಫನ್ನೇ ಮಾಡಿಲ್ವಂತೆ. ಸ್ವಲ್ಪ ಥಿಂಗ್ಸ್ ಇಲ್ಲಿ ಇಟ್ಬಿಟ್ಟು ಹೋಗೋಣ. ನಮ್ಮ ದೀಪ್ತಿ ಕಾಪಿ ಹೊಡ್ಕೊಂಡು ಪಾಸ್ ಆಗಿದ್ದಿದ್ದ ಜಾಗ. ಮದರ್ ಇನ್ ಕಾಲ್. ಏನ್ ಬ್ಯೂಟಿಯಾಗಿ ಕಾಣಿಸ್ತಾ ಇದೆಯಾ? ಇಡೀ ಪರ್ಫಾರ್ಮೆನ್ಸ್ ತೆಗಿಬೋದು. ನವ್ಯ ನಿನಗಿಲ್ಲ. ನಿನಗಿಲ್ಲ ಅಂತ ಅವಳಿಗೆ ಕೊಡ್ತಾರೆ.
ಗಾಡಿ ಕೀ ಮಿಸ್ ಆಗಿದೆ ನಮ್ಮದು, ಎಲ್ಲೂ ಇಲ್ಲ. ಮಾಡ್ಕೊಳ್ಳೋದೇ ಆಗೋಯ್ತಲ್ಲ, ಏನೇ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಕಡೆ, ಟೆನ್ಷನ್ ಆಗ್ತಾಯಿದೆ. ಸರಿ ಇಳಿಸ್ಕೊಂಡು ಸದ್ಯ ಆಫೀಸಲ್ಲಿ ಇಟ್ಟಿದ್ದಾರೆ, ಇವಾಗ ಫೈನಲಿ ಸಿಕ್ತು. ನಾನು ಹುಡುಕ್ದೆ, ಯಪ್ಪ ದೇವ್ರೆ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಿ ನೋಡಿ. ಮದರ್ ಕೇರಿಗೆ ಬಂದಿದ್ದೀವಿ. ಜಾನ್ಸಿ ಅಕ್ಕ ಪಾಪುದೇನೋ ಸ್ವಲ್ಪ ಎಕ್ಸ್ಚೇಂಜ್ ಇತ್ತು ಅಂತ ಇಲ್ಲೇ HSR ಅಲ್ಲಿ ಬಂದಿದ್ದೀವಿ. ಕೀ ಯಾವಾಗಲೂ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಫೈನಲಿ ಕೀ ಸಿಕ್ತು. ಇವಾಗ ಬೇರೆ ಏನಾದ್ರು ನೋಡಬೇಕು. ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮೆಕ್ಡಾನಲ್ಸ್ ಕಡೆಯಲ್ಲಿ ಏನೋ ನಿಂತಿದ್ದಾಳೆ, ಇಲ್ಲಿ ನವ್ಯ ನಿಂತಿದ್ದಾಳೆ. ಯಾರು ಫಸ್ಟ್ ಹೋಗ್ತಾರೋ ನೋಡೋಣ. ಇವಾಗ ಒಂದು ಚಿಕ್ಕ ಟಾಸ್ಕು ಇಬ್ರಿಗೂ ನನಗೂ ಸೇರಿ ಕಾಲೇಜಲ್ಲಿ ನಮ್ಮ ಬೆಸ್ಟ್ ಮೊಮೆಂಟ್ಸ್ ಯಾವುದಾಗಿತ್ತು ಅಂತ ಶೇರ್ ಮಾಡೋ ಮೊಮೆಂಟ್ಸ್ ನೋಡೋಣ. ಹೇಳಿ ನವ್ಯ ಫಸ್ಟ್. ಕಾಲೇಜಲ್ಲಿ ಬೆಸ್ಟ್ ಮೆಮೊರೀಸ್ ಅಂತಂದರೆ ಕ್ಲಾಸ್ ಬಂಕ್ ಮಾಡಿ ನಾವು ಕುತ್ಕೊಂಡು ಡೀಪ್ ಕಾನ್ವರ್ಸೇಷನ್ ಮಾಡ್ತಿದ್ವಿ. ಅದು ನಮಗೆ ಫ್ಯೂಚರಲ್ಲಿ ಎಲ್ಲಿ ಲೀಡ್ ಮಾಡ್ತಿದ್ದ ಗೊತ್ತಿಲ್ಲ, ಬಟ್ ಮನೆಯಲ್ಲಿ ಎಲ್ಲಿ ಏನೇ ಫ್ರಸ್ಟ್ರೇಷನ್ ಇರಲಿ ಬಂದು ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಡೀಪಾಗಿ ಮನ್ಸು ಬಿಚ್ಚಿ ಮಾತಾಡಿದ್ರೆ ಲೈಕ್ ವಿ ಫೀಲ್ ಕೈಂಡ್ ರಿಲ್ಯಾಕ್ಸ್ ಅಂತ ಅನ್ಸೋದು. ದಟ್ ಈಸ್ ದ ಬೆಸ್ಟ್ ಮೆಮೊರಿ. ಆಬ್ವಿಯಸ್ಲಿ ಕಾಲೇಜಲ್ಲೇ ಲೈಕ್ ನನ್ನ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತಂದರೆ ಆಕ್ಸ್ಫರ್ಡ್ ಕಾಲೇಜ್ ಲೈಫು. ಸೊ ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ ನೀವೆಲ್ಲ ಜೊತೆ ಇದ್ದಿದ್ದೆ ನನಗೆ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಏನೋ ಈ ಪರ್ಟಿಕ್ಯುಲರು ಅದು ಅಂತ ಇಲ್ಲ, ಲಿಟ್ರಲಿ ಪ್ರತಿಯೊಂದು ದಿನ ಸಿಂಪಲ್ ಎವ್ರಿ ಡೇ ನಾವು ಕುತ್ಕೊಂಡು ಜಸ್ಟ್ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ ಚೆನ್ನಾಗಿ ಅನಿಸೋದು. ನಾವು ಮೂವಿಗೆ ಹೋಗೋದು, ಹೊರಗಡೆ ಹೋಗೋದು, ತಿನ್ನೋದು, ಬಂಕ್ ಮಾಡೋದು, ಆ್ಯಂಡ್ ಆಡಿಟೋರಿಯಮಲ್ಲಿ ಹೋಗಿ ಸರಿಯಾಗಿ ಕಮೆಂಟ್ಸ್ ಕೊಡೋದು ಎಲ್ಲ ಬೆಸ್ಟ್. ಇವಾಗ ಅದೆಲ್ಲ ಬರಲ್ಲ, ಲೈಫಲ್ಲಿ ಸೀರಿಯಸ್ ಆಗ್ಬಿಡ್ತೀವಿ. ಸೊ ಇವಾಗ ಅದಂತೂ ಮಾಡೋಕ್ಕಾಗಲ್ಲ, ಬಟ್ ಆ ಮೂಮೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಮೆಮೊರೀಸ್ ದಟ್ ಐ ಹ್ಯಾಡ್ ವಿತ್ ಯು ಗೈಸ್. ಹೇಳಿ ಜಾನ್ಸ್. ಕಾಲೇಜಲ್ಲಿ ಫುಲ್ ಮೆಮೊರೀಸೇ ಮಾಡಿರೋದು ನಾವು. ಒನ್ ಪರ್ಟಿಕ್ಯುಲರ್ ಮೆಮೊರಿ ಅಂದರೆ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಎವ್ರಿಥಿಂಗ್ ವಾಸ್ ಬೆಸ್ಟ್. ಬಟ್ ಏನಾದ್ರು ಪಿಕ್ ಮಾಡ್ಬೋದು ಅಂದರೆ ಆಬ್ವಿಯಸ್ಲಿ ನಾವಿರೋ ಪ್ಲೇಸ್ ಮೆಕ್ಡಾನಲ್ಸ್. ಎಷ್ಟು ಬಂದಿದ್ದೀವಿ ಅಂದರೆ ವಿ ಕಾಂಟ್ ಇವನ್ ಇಮ್ಯಾಜಿನ್. ಎಲ್ಲರೂ ಹೋಗೋಣ ಅಂದರೆ ಮೆಕ್ಡಾನಲ್ಸ್, ಏನು ಬೇಜಾರಾಗ್ತಿದೆಯಾ ಮೆಕ್ಡಾನಲ್ಸ್, ಖುಷಿ ಆಗಿ ಏನಾದರೂ ಶೇರ್ ಮಾಡಬೇಕು ಅಂದರೆ ಮೆಕ್ಡಾನಲ್ಸ್. ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಮೆಕ್ಡಾನಲ್ಸಲ್ಲಿ. ಲೈಕ್ ವೀಕ್ಲಿ 3-4 ಟೈಮ್ಸ್ ಇಲ್ಲೇ ಇರ್ತಾಯಿದ್ವಿ. ಸಮ್ ಡೇಸ್ ಆಫೀಸ್ ತಿನ್ನಬೇಕು ಅಂತ ಡೈಲಿ ಬಂದು ತಿಂತಿದ್ವಿ. ಬೆಸ್ಟ್ ಮೆಮೊರೀಸ್ ಇದೆ. ಇಲ್ಲಿ ನಾವು ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ, ಶೇರ್ ಮಾಡ್ಕೊಂಡಿದ್ದೀವಿ. ಎಷ್ಟು ಎಲ್ಲ ಥರ ಎಮೋಷನ್ಸ್ ಇಲ್ಲಿ ನಾವು ಶೇರ್ ಮಾಡಿದ್ದೀವಿ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಮತ್ತು ಬೆಸ್ಟ್ ಮೆಮೊರೀಸ್ ಮೆಕ್ಡಾನಲ್ಸ್ ಅಲ್ಲಿ. ಮತ್ತೆ ಇವಾಗ ಅಲ್ಲೇ ಕುತ್ಕೊಂಡಿದ್ದೀವಿ. ಹೌದು, ಮೆಕ್ಡಾನಲ್ಸ್ ಚೇಂಜ್ ಆಗಿದೆ, ಬಟ್ ನಾವಿನ್ನೂ ಚೇಂಜ್ ಆಗಿಲ್ಲ ಅಷ್ಟೇನಾ? ಅಷ್ಟೇ. ಕಾಲೇಜ್ ಬಂದು ಫಸ್ಟ್ ಆಫ್ ಆಲ್ HSR ಲೇಔಟಲ್ಲಿರೋದು. ಸೊ HSR ಅಲ್ಲಿ ಒಂದೊಂದು ಸ್ಟ್ರೀಟಲ್ಲೂ ನಮ್ಮದು ಮೆಮೊರೀಸ್ ಇದೆ. ಆ್ಯಂಡ್ ನಾವಿವಾಗ ಕೂತಿರೋ ಜಾಗದಲ್ಲೂ ತುಂಬ ಮೆಮೊರೀಸ್ ಇದೆ ಜಾಸ್ತಿ ಹೇಳ್ದಂಗೆ. ಆ್ಯಂಡ್ ನಾವು ಕಾಲೇಜ್ ಹೋಗ್ಬೇಕಾದ್ರೆ ಏನು ಯೋಚನೆನೇ ಇಲ್ಲ ನಮಗೆ. ಒಟ್ಟು ಬೆಳಗ್ಗೆ ಎದ್ದಾಡೋದು, ಫ್ರೆಂಡ್ಸ್ ಮೀಟ್ ಮಾಡೋದು, ಕುತ್ಕೊಳ್ಳೋದು, ಮಾತಾಡೋದು, ನಗಾಡೋದು, ಕ್ಲಾಸ್ ಬಂಕ್ ಮಾಡೋದು, ಮೂವಿಗೆ ಹೋಗೋದು, ತಿನ್ನೋದು, ಮಾತಾಡೋದಕ್ಕೋಸ್ಕರ ಕ್ಲಾಸ್ ಬಂಕ್ ಮಾಡ್ತಾಯಿದ್ವಿ. ಆ್ಯಂಡ್ ಇಟ್ ಗೇವ್ ಅಸ್ ಫ್ರೆಂಡ್ಸ್. ಇವಾಗ ನಾವು 2016 ನಾವೆಲ್ಲ ಮೀಟ್ ಆಗಿದ್ದು. 2026 ಸೇಮ್ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಇವಾಗ್ಲೂ ಒಟ್ಟಿಗೆ ಓಡಾಡ್ತೀವಿ. ಆ್ಯಂಡ್ ಇನ್ನೇನು ಬೇಕು ಅಷ್ಟೇ. our favorite food, burger, fries, burger. ನವ್ಯ ಇವಾಗ ಟ್ವಿನ್ನಿಂಗ್, ದಿಸ್ ಇಸ್ ಪ್ರಾಪರ್ ಟ್ವಿನ್ನಿಂಗ್ ಇವಾಗ. ಓಕೆ, ಸೊ ಇವಾಗ ಎಲ್ಲ ಮುಗಿಸಿ ಮೆಕ್ಡೊನಾಲ್ಡ್ಸಲ್ಲೇ ಒಂದು 2-3 ಅವರ್ ಏನದು ಪಿಕ್ಚರ್ ಬಿಟ್ಟು. ಸೊ ಫೈನಲಿ ಕ್ಲಾಸ್ ಲಾಕ್ ಆಗಿರಲಿಲ್ಲ, ಅದಕ್ಕೆ ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಕ್ಲಾಸಿಗೆ ಬಂದ್ವಿ. ಕ್ಲಾಸ್ ಲಾಕ್ ಮಾಡಿ ಇವಾಗ ಟೈಮ್ 8:30. ಮನೆಗೆ ಹೋಗಿ ಮಾತಾಡಿ ಸುಸ್ತಾಗ್ತಾರೆ, ಏನೋ ಬರ್ತಾಯಿದೆ, ಊಟ ಮಾಡಿ ಪಾಚ್ಕೊಳ್ಳೋದು. ಬಾಯ್, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನೀವು ಅವಾಗ ಕಾಲೇಜಿಗೆ ಹೋಗೋ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತಾ ಇರಿ. ಶೇರ್ ಮಾಡ್ಕೊಳ್ಳಿ.
ಮನಸ್ಸು ನಿರಾಳಧಾರವಾಗಿ ಮನಸ್ಸು ಫ್ರೀ ಅನಿಸುತ್ತೆ. ಎಸ್ ಬಾಯ್, ಗುಡ್ ನೈಟ್. ಬಾಯ್.